ಸರ್ ಮಂಗಳೂರಿನಲ್ಲಿ ಪರಿಸ್ಥಿತಿ ಹೇಗೆ ಸರ್? ಮತ್ತೆ ಏನಾದ್ರು ಭೇಟಿ ಕೊಡೋದು ಸರ್? ನೋಡಿ, ಮಂಗಳೂರಿನ ಪರಿಸ್ಥಿತಿ ನಿನ್ನೆನೂ ಕೂಡ BJPಯ ಶಾಸಕ ಒಂದು ಅತ್ಯಂತ ಕೆಟ್ಟ ರೀತಿಯಾಗಿ ಮಾತಾಡಿರ್ತಕ್ಕಂಥ ನಾವು ನೋಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಮತ್ತು ಅವರ ಸಂಘಟನೆಯವರು, ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಎಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಏನು ಗೊತ್ತಿಲ್ಲದೇನೆ ಏನು ಪ್ರಚೋದನೆ ಮಾಡಬೇಕು, ಇನ್ನೂ ಹೆಚ್ಚು ವೈಷಮ್ಯ ಬೆಳಿಬೇಕು, ಅಷ್ಟೇ ಉದ್ದೇಶ ಅವ್ರದ್ದು. ಈಗ ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲ ಹಿಡಿದಾಕಿದ್ದಾರೆ. ಅದು ಒಂದೇ ದಿವಸದಲ್ಲಿ ಹಿಡಿದಾಕಿದ್ದಾರೆ. ಎಲ್ಲೂ ಕೂಡ ಒಂಚೂರು ಹಿಂಜರಿಕೆ ಇಲ್ಲ. ಮತ್ತು ವಿ ಸೋಮಣ್ಣ ಅವ್ರ ಸ್ಟೇಟ್ಮೆಂಟು ಕೂಡ ನೋಡಿದೆ. ಅವ್ರೇನು ಹೇಳಿದ್ರು ಅಂತ ಹೇಳಿದ್ರೆ, ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡದೇ ಹೋದರೆ, ನಿಷ್ಕ್ರಿಯ ಆದರೆ ಅವಾಗ NIA ಬರುತ್ತಿತ್ತು. ನಿಷ್ಕ್ರಿಯ ಪ್ರಶ್ನೆ ಬರಲ್ಲ, ನಾವು ಭಾಳ ಸಕ್ರಿಯವಾಗಿದ್ದೀವಿ. ಇಷ್ಟೆಲ್ಲ ವೇಗವಾಗಿ ತನಿಖೆ ಮಾಡ್ತಾ ಇದ್ದೀವಿ, ಅರೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ನಮ್ಮ ಗೃಹ ಸಚಿವರು ಕೂಡ ಮಂಗಳೂರಿಗೆ ಅವರು ಬಂದಲ್ಲಿ ಸಭೆಯೆಲ್ಲ ಮಾಡಿದ್ರು. ಸೊ ಇಷ್ಟೆಲ್ಲ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್ ಇದ್ದಾಗ ಇಲ್ಲಿ BJPಯವ್ರಿಗೆ ಅವ್ರ ಉದ್ದೇಶ ಏನಂತ ಹೇಳಿದ್ರೆ, ಶಾಂತಿ ಸ್ಥಾಪನೆ ಆಗಬಾರ್ದು, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು, ಮತ್ತು ಈ ಪ್ರಚೋದನಕಾರಿಯ ವಾತಾವರಣ ಉಳಿಸ್ಕೊಂಡು ಹೋಗ್ಬೇಕು. ನನ್ನ ಮನವಿ ನೋಡಿ, ಅವರೆಲ್ಲ ಬಂದೋದ್ರು. ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಎಲ್ಲ ಬಂದು ಹೋಗೋದು ಎಲ್ಲ ಬೇರೆ. ಆದರೆ ನಿನ್ನೆ ಈ ಥರ ಭಾಷಣಗಳು ಆಡುವಂಥದ್ದು, ಈಗ FIR ಆಗಿದೆ ಹರೀಶ್ ಪುಂಜ ಅವ್ರ ಮೇಲೆ. ಅವರು ಈಸ್ ಬಿಕಮಿಂಗ್ ಎ ಸೀರಿಯಲ್ ಅಫೆಂಡರ್. ಪ್ರತಿ ಸಲ ಸ್ಟೇಷನ್ಗೆ ಹೋಗಿ ನುಗ್ತಾರೆ, ಇನ್ನೊಂದು ಕಡೆ ಹೋಗಿ ಏನೋ ಮಾತಾಡ್ತಾರೆ. ಅವ್ರಿಗೆ ಏನು ತಿಳ್ಕೊಂಬಿಟ್ಟಿದೆ, ನಮ್ಮನ್ನು ಯಾರನ್ನೂ ಮುಟ್ಟಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಧರ್ಮದ ಹೆಸರು ದುರುಪಯೋಗಿಸ್ಕೊಂಡು ಅವ್ರು ಈ ಕೆಟ್ಟ ರಾಜಕಾರಣ ಮಾಡ್ತಾರೆ. ಇದು ಮಂಗಳೂರಿನ ಜನತೆ, ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಸರ್ಕಾರ ಜವಾಬ್ದಾರಿತ ನಡ್ಕೊಂಡಿದೆ. ಇಂಥ ಎಲ್ಲ ಪ್ರಕರಣಗಳಿಗೆ ನಾವು ಯಾರನ್ನು ಕೂಡ ಕ್ಷಮಿಸಕ್ಕೆ ಹೋಗೋದಿಲ್ಲ. ಯಾರೇ ಆಗಿರ್ಬೋದು, ನಮ್ಮ ಪಕ್ಷದವರೇ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಬೇರೆ ಪಕ್ಷದವ್ರು ಮಾಡಿದ್ರು ಕೂಡ ಕ್ರಮ ತಗೊಳ್ತೀವಿ, ಸಂಘಟನೆಯವ್ರು ಯಾರೇ ಮಾಡಿದ್ರು ಕೂಡ ಕ್ರಮ ತಗೊಳ್ತೀವಿ ಅಂತ ಹೇಳಿ, ಈಗ ಅಶ್ರಫ್ ಮರ್ಡರಲ್ಲೂ ಕೂಡ ಸುಮಾರು 20 ಜನ ಅರೆಸ್ಟ್ ಆಗಿದೆ. ಇವ್ರ ಮರ್ಡರ್ ಕೇಸಲ್ಲಿ ಸುಹಾಸ್ ಶೆಟ್ಟಿ ಅವರಲ್ಲೊಂದು 8 ಜನ 9 ಜನ ಅರೆಸ್ಟ್, ಇನ್ನೂ ಕೆಲವು ಅರೆಸ್ಟ್ಗಳಾಗ್ಬೋದು. ಆದರೆ ಪೊಲೀಸ್ ಇಲಾಖೆ ತನ್ನ ಜವಾಬ್ದಾರಿ ನಿರ್ವಹಿಸ್ತಾ ಇದೆ. ಮತ್ತು ಖಂಡಿತವಾಗಿಯೂ ನಾವು ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಂಡು ಜವಾಬ್ದಾರಿ ನಡ್ಕೋಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಸರ್, ಹಿಂದಿನ ಕೊಲೆಗಳಲ್ಲಿ ಭಾಗಿಯಾಗಿದ್ದಂಥ ಕೆಲವೊಂದು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಮೇಲೆ ಈಗ ಥ್ರೆಡ್ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಅಂದರೆ ನೋಡಿ, ಯಾರ್ಯಾರು ಆಗ್ತಾ ಇದ್ದಾರೋ, ಯಾರ್ಯಾರ ಮೇಲೆ ಆಗ್ತಾ ಇದ್ದಾರೋ, 2 ಸಮುದಾಯದವರು ನಡೀತಾ ಉಂಟು. ಆದರೆ ಸುದ್ದಿ ಆಗುವಂಥದ್ದು ಬರೀ ಇವ್ರದ್ದು ಮಾತ್ರ, ಅವ್ರ ಕಡೆಯವ್ರದ್ದು ಯಾರು ಸುದ್ದಿನೇ ಆಗೋದಿಲ್ಲ ಪಾಪ. ಆಯಿತಾ? ಈಗ ಅಶ್ರಫ್ ಹತ್ಯೆ ಆಯಿತು, ಅದ್ರ ಬಗ್ಗೆ ತುಂಬ ದೊಡ್ಡ ಸುದ್ದಿ ಮಾಡಿದ್ರೆ ಮಾಡಲಿಲ್ಲ. ಸುಹಾಸ್ ಶೆಟ್ಟಿ ಕೊಲೆ ಆಯಿತು, ದೊಡ್ಡ ಸುದ್ದಿ ಆಯಿತು. ಅದೇ ಅಶ್ರಫ್ ಹೆಸರು ಬದಲು ಇನ್ನೊಂದು ಹಿಂದೂ ಹೆಸರು ಇದ್ದಿದ್ರೆ ದೊಡ್ಡ ಸುದ್ದಿ ಆಗಿರೋದು. ಅದು ನೋಡಿ, ಇವತ್ತಿನ ಪರಿಸ್ಥಿತಿ ಆ ಥರ ಇದೆ. ಅದಕ್ಕೋಸ್ಕರ ಈ ಥರ ಒಂದು ರೌಡಿ ಶೀಟರ್ಸು, ಕ್ರಿಮಿನಲ್ ಎಲಿಮೆಂಟ್ಸು ಇವರೆಲ್ಲರೂ ಕೂಡ ಇಂಥ ಸಂಘಟನೆಗಳು ಸೇರ್ಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ದಂಧೆ ಮಾಡೋದಕ್ಕೆ ಈ ಸ್ಯಾಂಡ್ ಮಾಫಿಯಾ, ಬೆಟ್ಟಿಂಗ್ ಮಾಫಿಯಾ, ಮಟ್ಕ ಎಲ್ಲ ಈ ಥರ ಎಲ್ಲ ಇಂಥ ಒಂದು ಕೆಲಸಗಳಲ್ಲಿ ಇಂಥ ಜನ ಸೇರ್ಕೊಂಡಿದ್ದಾರೆ. ಅವ್ರಿಗೇನಂತ ಹೇಳಿದ್ರೆ ಧರ್ಮದ ಹೆಸರು ಉಪಯೋಗಿಸ್ಕೊಂಡು ಈ ಒಂದು ಅನೈತಿಕ ಚಟುವಟಿಕೆ ಮಾಡೋದಕ್ಕೆ ಒಂದು ರಕ್ಷಣೆ. ಈಗ ರೌಡಿ ಶೀಟ್ರು ಸುಹಾಸ್ ಶೆಟ್ಟಿ ಇಬ್ಬರನ್ನು ಮರ್ಡರ್ ಮಾಡಿದ್ದಾನೆ, ಒಬ್ಬ ಹಿಂದೂನ್ ಮರ್ಡರ್ ಮಾಡಿದ್ದಾನೆ, ಒಬ್ಬ ಮುಸ್ಲಿಂ ಮರ್ಡರ್ ಮಾಡಿದ್ದಾನೆ ಅಂತ ಆರೋಪಿಯಾಗಿದ್ದಾನೆ. ಸೊ ಅದನ್ನು ಯಾರೂ ಮಾತಾಡೋದಿಲ್ಲ. ಕೇವಲ ಹಿಂದೂ ಕಾರ್ಯಕರ್ತ ಅಂತ ಉಪಯೋಗ ಮಾಡಬಾರ್ದು ನಾನೇ ಹೇಳಿದ್ದೀನಿ. ಹಿಂದೂ ಕಾರ್ಯಕರ್ತ ಅಂದ್ರೆ ಏನು ಅರ್ಥ? ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಅಂತ ಹೇಳಿ, ಹಿಂದುತ್ವವಾದಿಯ ಕಾರ್ಯಕರ್ತ ಅಂತ ಹೇಳಿ. ಅದು ಹಿಂದೂ ಅಂತ ಹೇಳುವಂಥ ಅದೊಂದು ಸಂಸ್ಥೆ ಅಲ್ಲ, ಸಂಘಟನೆ ಅಲ್ಲ. ಹಿಂದೂ ಅಂದರೆ ಒಂದು ಧರ್ಮ. ನಾವೆಲ್ಲರೂ ಹಿಂದೂಗಳೇ. ಅವರೇ ನನ್ನ ಕಾರ್ಯಕರ್ತನವರು ಇಲ್ಲ ತಾನೇ? ಸೊ ನೀವುಗಳು ಕೂಡ ತಿಳ್ಕೊಂಡು ಯಾವ ರೀತಿ ಅವ್ರ ಬಗ್ಗೆ ನೀವು ಹೇಳ್ತೀರಾ, ಹಿಂದೂ ಕಾರ್ಯಕರ್ತ ಅಂತ ಏನು? ಅದೇ ಒಂದು ದೊಡ್ಡ ಇದು. ಅವ್ನು ರೌಡಿ ಶೀಟರು, ಅವ್ನು ಮರ್ಡರ್ ಆರೋಪಿ, ಅವ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ. ಯಾರು ಸಫಾನ್ ಅಂತ ಇದ್ದಾನೆ, ಅವನಿಗೂ ಅವರಿಬ್ಬರಿಗೂ ಡಿಫ್ರೆನ್ಸ್ ಇತ್ತು. ಅದು ಈ ಮರ್ಡರ್ಗೆ ಅದು ಕೂಡ ಕಾರಣ ಆಗಿರ್ಬೋದು. ಸೊ ಇವೆಲ್ಲ ಇದೆ. ಇದೆಲ್ಲ ಇದ್ದಾಗ ನಾವು ಯಾವ ವಿಷಯವನ್ನು ತಿಳ್ಕೊಂಡು ಏನಾಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಸುಮ್ಮನೆ ಪ್ರಚೋದನಕಾರಿ ಮಾತುಗಳನ್ನು ಆಡ್ಬೋದು. ಈಗ ವಿರೋಧ ಪಕ್ಷ ನಾಯಕರು ನಾರಾಯಣ ಸ್ವಾಮಿ ಅವರು ಏನೋ ನೆನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಪೊಲೀಸವರು ಇವ್ರನ್ನ ಯುದ್ಧಕ್ಕೆ ಅವರೇ
ಇದಕ್ಕೆ ಪ್ರಚೋದನೆ ಅವರೇ ಸಹಕಾರ ಕೊಟ್ಟಿದ್ದಾರೆ ಈ ಹತ್ಯೆಗೆ ಅಂತ ಏನೇನೋ ಮಾತಾಡ್ತಾರೆ. ಎಲ್ಲಿ ಏನು ಮಾತಾಡಬೇಕು ತಿಳ್ಕೊಂಡು ಮಾತಾಡಬೇಕು. ಪ್ರತಿಯೊಂದನ್ನು ಕೂಡ ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ ಉಪಯೋಗಿಸೋಕೆ ಹೋದರೆ ಆಮೇಲೆ ಕೊನೆಯಲ್ಲಿ ಯಾರು ಸಫರ್ ಆಗೋರು ಯಾರೋ ಸಾಯ್ತಾ ಇದ್ದಾರೆ. ಇವ್ರ ರಾಜಕಾರಣ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ, ಇವ್ರ ಪೊಲಿಟಿಕಲ್ ಪವರ್ಗೋಸ್ಕರ ಯಾರನ್ನು ಬೇಕಾದ್ರೆ ತ್ಯಾಗ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಇವರೆಲ್ಲ. ಇದು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು. ಮತ್ತು ನಮ್ಮ ಈಗಾಗಲೇ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಮಾಡಬೇಕು ಅಂತ ಇದ್ದೀವಿ. ಯಾಕಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ ದೊಡ್ಡ ಸುದ್ದಿ ಆಗ್ಬಿಟ್ರೆ ನಾಳೆ ಯಾರು ಬರ್ತಾರೆ ಅಲ್ಲಿಗೆ? ಇನ್ವೆಸ್ಟ್ಮೆಂಟ್ ಬರೋದಿಲ್ಲ, ಪ್ರವಾಸೋದ್ಯಮ ಬೆಳೆಯೋದಿಲ್ಲ. ಇಂಥ ವಿಷಯಕ್ಕೇ ಇವತ್ತು ಅದು ರಾಷ್ಟ್ರೀಯದಂತ ಹೆಸರು ಪಡ್ಕೊಂಡಿದೆ. ಅದು ಹೋಗಬೇಕು. ಅದೆಲ್ಲ ಹೋಗಬೇಕಾದ್ರೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು. ನಾನು ಯಾರನ್ನು ಕೂಡ ಬಿಟ್ಟು ಹೋಗೋದಿಲ್ಲ. ಆದರೆ ಈ ಥರ ಹೇಳಿಕೆಗಳು ಕೊಡ್ತಾ ಹೋದರೆ, ಇದೇ ರಾಜಕಾರಣ ಮುಂದುವರ್ಸ್ಕೊಂಡು ಹೋದರೆ ಅವ್ರು ಯಾರ ಪರ ಇದ್ದಾರೆ? ಈ ಹರೀಶ್ ಪುಂಜಾ ಅಂತವ್ರು ಇದೇ ಥರ ಹೇಳಿಕೆಗಳು ಕೊಡ್ತಾ ಹೋದರೆ ಯಾರು ಏನು ಉದ್ದೇಶ ಏನು ಅವ್ರದ್ದು? ಇನ್ನೂ ಗಲಾಟೆ ಆಗಬೇಕು, ಇನ್ನೂ ಗಲಾಟೆ ಎಬ್ಬಿಸ್ಬೇಕು, ಇನ್ನೂ ಈ ಥರ ಒಂದು 10 ಹೆಣ ಬೀಳಬೇಕು. ಇದು ನಾವು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ.